ನಾವು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಗ್ಲಾಸ್ ಬ್ರಿಡ್ಜಲ್ಲಿ ಬಂದ್ಬಿಟ್ಟು ನಡ್ಕೊಂಡು ಹೋಗ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ವಿ. ನಮ್ಮ ದೇಶದಲ್ಲೇ ನಮ್ಮ ಭಾರತದಲ್ಲಿ ಬಂದ್ಬಿಟ್ಟು ಇದು ಗ್ಲಾಸ್ ಬ್ರಿಡ್ಜ್ ಎಂದು ಮಾಡಿದ್ದಾರೆ. ಕನ್ಯಾಕುಮಾರಿದಲ್ಲಿ ಬಂದ್ಬಿಟ್ಟು ಕನ್ಯಾಕುಮಾರಿಯಿಂದ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಂತ ಇರ್ತಾರೆ, ಅಲ್ಲಿ ಬಂದ್ಬಿಟ್ಟು ಗ್ಲಾಸ್ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಗ್ಲಾಸ್ ಬ್ರಿಡ್ಜಿನ ಅಮೌಂಟ್ ಎಷ್ಟಾಗುತ್ತೆ ಅನ್ಕೊಂಡಿದ್ದೀರಾ? ₹1 ₹2 ಇಲ್ಲ 30 ಕೋಟಿ ಮೇಲೇನೆ ಆಗುತ್ತೆ ಈ ಗ್ಲಾಸ್ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. 20 ಅಡಿ ಲೆಂತು, 23 ಫೀಟ್ಸ್ ಅಂತ ಎಲ್ಲ ಅಂತಾರೆ. ನಮ್ಮ ತಮಿಳ್ನಾಡಲ್ಲಿರೋ ಕನ್ಯಾಕುಮಾರಿ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಎಲ್ಲೆಲ್ಲಿಂದನೂ ಬರ್ತಾರೆ ಫಾರಿನರ್ಸ್ ಅವರು, ಬೇರೆ ಕಂಟ್ರೀಸಿಂದ ಈ ಸನ್ರೈಸ್ ನೋಡೋದಕ್ಕೆ. ಮಾರ್ನಿಂಗ್ ಟೈಮಲ್ಲಿ 5:30ಗೆ, ಈವ್ನಿಂಗ್ 5 o'clockಗೆ ಸನ್ಸೆಟ್ಟು ಸನ್ರೈಸ್ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಹತ್ರ. ನಾವು ಈ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಮೆತ್ತಗೆ ಹೋಗುತ್ತೆ ಬೋಟ್ ಸೌಂಡ್, ಎಷ್ಟು ಕ್ಲೀನಾಗಿ ವಾಟರ್ ಸೌಂಡ್ ಎಲ್ಲ ಕೇಳಿಸ್ಕೋಬೋದು. ಆ ಬೋಟ್ ಅಂತ ಸ್ಲೋಗ ಬಂದ್ಬಿಟ್ಟು ಹಿಂದೆ ಬಂದ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡ್ತಾರೆ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಬಂದ್ಬಿಟ್ಟು ದೊಡ್ಡದಾಗಿ. ಅಂದರೆ ಕನ್ಯಾಕುಮಾರಿದಲ್ಲಿ ನಿಂತ್ಕೊಂಡು ಎಲ್ಲೇ ನೋಡಿದ್ರೆ ಈ ಸ್ಟ್ಯಾಚುದಿಂದನೇ ಸನ್ರೈಸ್ ಆಗೋದು, ಸನ್ಸೆಟ್ ಆಗೋದು, ಇಲ್ಲಿಂದನೇ ಸನ್ಸೆಟ್ ಸನ್ರೈಸ್ ಆಗೋದು ಮಾರ್ನಿಂಗ್ ಟೈಮಲ್ಲಿ. ವೆಲ್ಕಮ್ ಟು ಕನ್ಯಾಕುಮಾರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಯಸೋದು ನಾನಂತೂ ಸಾಕಾಗಿದ್ದೀನಿ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ, ಕಿಶೋರ್ ಚಾನಲ್ ಲಾಗ್ಸ್ಗೆ. ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಕನ್ಯಾಕುಮಾರಿದಲ್ಲಿ ದ ಮೋಸ್ಟ್ ವಾಂಟೆಡ್ ವಿಸಿಟ್ ಮಾಡಬೇಕಂದ್ರೆ ಬೀಚ್ ಹತ್ರ ಬಂದುಬಿಟ್ಟು ಬೆಳಗ್ಗೆ 6 ಗಂಟೆಗೆ ಬಂದರೆ ಸನ್ರೈಸ್ ನೋಡ್ಬೋದು. ಆ ಸನ್ರೈಸ್ನ ಮಿಸ್ ಆದರೆ ಮಾತ್ರ ಈ ಸ್ವಾಮಿ ವಿವೇಕಾನಂದ ಹತ್ರ ಸನ್ರೈಸ್ ನೋಡೋದು ಸೂಪರ್ ಆಗಿರ್ತದೆ, ನೆಕ್ಸ್ಟ್ ಲೆವೆಲ್ ಅಂತ ನಾನು ಅನ್ಬೋದು. ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಾನು ನಿಮಗೆ ಸನ್ರೈಸ್ ತೋರಿಸಿದೆ, ಈ ಸತಿ ಬಂದ್ಬಿಟ್ಟು ಬೋಟಲ್ಲಿ ಹೋಗೋಣ. ಟೈಮ್ ಆಗಿಬಿಡ್ತು ಲಾಸ್ಟ್ ಟೈಮು, ಈ ಸತಿ ಬಂದ್ಬಿಟ್ಟು ಟೈಮ್ ಇತ್ತು, ಅದಕ್ಕೆ ಬೋಟಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಮಧ್ಯಾಹ್ನ ಟೈಮಲ್ಲಿ ಬಂದಿರೋದು. ಬೋಟಿಗೆ ಬಂದ್ಬಿಟ್ಟು ₹75 ಆಗುತ್ತೆ ಪರ್ ಪರ್ಸನ್ಗೆ. ಬೋಟಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಬಂದ್ಬಿಟ್ಟು ವಾಟರ್ದಲ್ಲಿ ಹೋಗೋದು ಬೋಟು, ಅಂದರೆ ಅಲ್ಲಿ ಹೋಗೋಕ್ಕೆ ವಾಕನ್ ಡಿಸ್ಟೆನ್ಸ್ ಏನು ಇರೋಲ್ಲ, ಬೋಟಲ್ಲೇ ಹೋಗಬೇಕು. ನೋಡ್ಬೋದು ನಾನು ಎಷ್ಟೊಂದು ಜನ ಹೋಗ್ಬೋದು ಅಂದರೆ ಮಿನಿಮಮ್ 100 to 200 ಮೆಂಬರ್ಸ್ ಹೋಗ್ತಾರೆ ಈ ಬೋಟಲ್ಲಿ ಬಂದ್ಬಿಟ್ಟು. ಒಂದ್ಕಿಂತ ಹೋಗ್ಬಿಟ್ಟು ಬರೋದಕ್ಕೆ ₹75 ಬಂದ್ಬಿಟ್ಟು ಸ್ಪೆಷಲ್ ಆಗಿರುತ್ತೆ. ಸ್ಪೆಷಲ್ ಅಂದರೆ ₹300 ಆಗುತ್ತೆ, ಅದಕ್ಕೆ ಸಪ್ರೇಟ್ ಆಗಿರ್ತದೆ ಬೋಟ್. ಇವಾಗ ವಾಟರ್ದಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗೋಣ ಬನ್ನಿ, ಆ ಥರ ಇರುತ್ತೆ. ನಮ್ಮ ಬೋಟ್ ನೋಡಿ ಯಾವ ಥರ ಫ್ಲೋ ಆಗುತ್ತೆ, ವಾಟರ್ ಸೌಂಡ್ ಎಷ್ಟು ಕ್ಲೀನಾಗಿ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು. ಬೋಟ್ ಬಂದ್ಬಿಟ್ಟು ಎಷ್ಟು ಮೆತ್ತಗೆ ಹೋಗುತ್ತೆ ಈ ಸಮುದ್ರದಲ್ಲಿ ಬಂದ್ಬಿಟ್ಟು, ಯಾವ ಥರ ಅಲೆಗಳೆಲ್ಲ ಬರುತ್ತೆ. ఆ బోట్ ఎంత స్లోగా పోతుందంటే అట్లా మనం అల్లనే వెళ్ళిపోతాం కదా. విండో సీట్ ఒప్పుకోవాలి వీడియో ఆడ ఫోటో తీయాలి, ఫోటో నా వీడియో ఆ టీ మనం నిలబడుకుందాం అని చెప్తా. ಅಷ್ಟು ಬೇಗ ಬೋಟಿಂದ ಬಂದ್ಬಿಟ್ವಿ ನಾವು. ಕನ್ಯಾಕುಮಾರಿದಲ್ಲಿ ಬಂದ್ಬಿಟ್ಟು ದ ಲಾಸ್ಟ್ ಪ್ಲೇಸ್ ಆಫ್ ಇಂಡಿಯಾ ಅಂತಲೂ ಅಂತಾರೆ. ಈ ಲಾಸ್ಟ್ ಪ್ಲೇಸಲ್ಲಿ ಬಂದ್ಬಿಟ್ಟು ಸನ್ರೈಸ್ ನೋಡೋದಕ್ಕೆ ಬೆಳಿಗ್ಗೆ ಮಾರ್ನಿಂಗ್ ಟೈಮ್ 6 o'clock ಬಂದರೆ ಬೇರೆ ಲೆವೆಲ್ ಅಂತಾರೆ. ಈ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಹತ್ರದಿಂದ ನಿಂತ್ಕೊಂಡು ನೋಡಿದ್ರೆ ಸನ್ರೈಸ್ ಇನ್ನೂ ಸೂಪರ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಟಿಕೆಟ್ ಇರುತ್ತೆ. ಬೋಟ್ಗೆ ₹75, ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ₹30 ಆಗುತ್ತೆ. ₹30 ಕೊಟ್ಟು ಟಿಕೆಟ್ ಇಸ್ಕೊಂಡು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ₹30 ಕೊಟ್ಟು ಒಳಗಡೆ ಟಿಕೆಟ್ ಇಸ್ಕೊಂಡು ಇವಾಗ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಈ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ತುಂಬ ಜನ ಬರ್ತಾರೆ, ಫಾರಿನರ್ಸು ಬರ್ತಾರೆ, ಬೇರೆ ಬೇರೆ ಕಂಟ್ರೀಸಿಂದನೂ ಈ ಪ್ಲೇಸಿಗೆ ಕನ್ಯಾಕುಮಾರಿಗೆ ಫಾರಿನರ್ಸು. ಬೇರೆ ಬೇರೆ ಕಂಟ್ರಿಯಿಂದನೂ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡೋದಕ್ಕೆ. ಈ ಕನ್ಯಾಕುಮಾರಿ ಬೀಚ್ನ ಬಂದ್ಬಿಟ್ಟು ಇಲ್ಲಿಂದ ನೋಡೋದಕ್ಕೆ ವ್ಯೂ ಪಾಯಿಂಟ್ ಮಾತ್ರ ಬೇರೆ ಲೆವೆಲ್ ಇರ್ತದೆ ಅಂತೆ, ನೆಕ್ಸ್ಟ್ ಲೆವೆಲ್. ಅದಕ್ಕಂತಲೇ ಇಲ್ಲಿ ಬಂದ್ಬಿಟ್ಟು ಜನಗಳೆಲ್ಲ ಬಂದು ವಿಸಿಟ್ ಮಾಡುವಂಥ ಪ್ಲೇಸು. ಪಕ್ಕದಲ್ಲಿ ಬಂದು ಬೀಚು, ಇಲ್ಲಿ ಬಂದ್ಬಿಟ್ಟು ಹೋಗೋದಕ್ಕೆ ರೋಡ್ ಏನೂ ಇರಲ್ಲ,
ಇಲ್ಲಿ ಬಂದ್ಬಿಟ್ಟು ಹೋಗ್ಬೇಕಂದ್ರೆ ನಾವು ಬೋಟಲ್ಲಿ ಹೋಗಬೇಕು. ಬೋಟ್ ಬಿಟ್ಟು ಬೇರೆ ಆಪ್ಷನ್ ಏನಿಲ್ಲ. ಬೋಟ್ಗೆ ಬಂದ್ಬಿಟ್ಟು ಎಷ್ಟೊಂದು ಕ್ಯೂ ಇರುತ್ತೆ ಅಷ್ಟೊಂದು ಕ್ಯೂ ಇರುತ್ತೆ. ಇಲ್ಲಿಂದ ನೋಡೋದಕ್ಕೆ ವ್ಯೂ ಪಾಯಿಂಟ್ ಬೇರೆ ಲೆವೆಲ್ ಅಂತ ಹೇಳ್ಬೋದು. ಸಮುದ್ರ ಸೆಂಟ್ರಲ್ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಇರ್ತದೆ. ಒಳಗಡೆ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಇರ್ತದೆ. ಇಲ್ಲಿ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಇರ್ತದೆ. ಅದು ದೊಡ್ಡದಾಗಿ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನಮ್ಮನ್ನ ಬಿಡಲ್ಲ. ಇವಾಗ ಹೋಗೋಣ ಬನ್ನಿ. ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಹತ್ರ ಬಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಂದ್ಬಿಟ್ಟು ಎಷ್ಟೊಂದು ಪೀಸ್ಫುಲ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಒಳಗಡೆ ದೇವಸ್ಥಾನ ಇದೆ. ಒಳಗಡೆ ಬಂದ್ಬಿಟ್ಟು ದೇವಸ್ಥಾನ ಒಳಗಡೆ ಎಲ್ಲ ಫೋನೆಲ್ಲ ನಾಟ್ ಅಲೌಡು. ಇಲ್ಲಿ ಫೋನೆಲ್ಲ ಎತ್ಕೊಳಂಗಿಲ್ಲ. ಇವಾಗ ನಾವು ಸ್ವಾಮಿ ವಿವೇಕಾನಂದ ದೇವಸ್ಥಾನ ಮೇಲೆ ಬಂದಿದ್ದು ಕೆಳಗಡೆ ಇದ್ದಿದ್ದ ತಕ್ಷಣ ನಾವು ವ್ಯೂ ಪಾಯಿಂಟ್ ನೋಡ್ತೀವಲ್ಲ, ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಧ್ಯಾನ ಮಾಡೋಕ್ಕಂತ ಜಾಗನೂ ಇರ್ತದೆ. ನಾವು ಒಳಗಡೆ ಹೋಗ್ಬಿಟ್ಟು ಧ್ಯಾನ ಮಾಡೋದು ಅಲ್ಲಿ ಎಲ್ಲ ವೀಡಿಯೋಸ್ ನಾಟ್ ಅಲೌಡು. ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಸನ್ರೈಸ್ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ 6 o'clock ಬಂದರೆ ಸಾಕು. ಇಲ್ಲಿ ಬಂದ್ಬಿಟ್ಟು ಸನ್ರೈಸ್ ನೋಡ್ಬೋದು. ಸ್ವಾಮಿ ವಿವೇಕಾನಂದ ಹತ್ರದಿಂದ ಬಂದ್ಬಿಟ್ಟು ಸನ್ರೈಸು ಸೂಪರಾಗಿ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸುತ್ತೆ. ಇಲ್ಲಿ ಬರೋದಕ್ಕೆ ಮಾರ್ನಿಂಗ್ ಟೈಮಲ್ಲಿ ತುಂಬ ಅಂದರೆ ತುಂಬ ರಶ್ ಇರ್ತದೆ. ನಾವು ಬಂದ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಎಷ್ಟೊಂದು ರಶ್ ಇರುತ್ತಲ್ಲ. ಇವಾಗ ಇನ್ನು ಬೆಳಗ್ಗೆ ಟೈಮಲ್ಲಿ ಇನ್ನು ಯಾವ ಥರ ಇರುತ್ತೆ. ಡೈಲಿ ಮಾರ್ನಿಂಗ್ ಬಂದು ಸನ್ರೈಸ್ ನೋಡೋದಕ್ಕೆ ಕನ್ಯಾಕುಮಾರಿ ಬಂದುಬಿಟ್ಟು ಫೇಮಸ್ ಅಂತ ಹೇಳ್ತಾರೆ. ಆ ಸನ್ರೈಸು ನೋಡೋದಕ್ಕೆ ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ಸನ್ರೈಸ್ ಇಲ್ಲಿಂದ ನೋಡೋದಕ್ಕೆ. ಈ ಸಮುದ್ರದಲ್ಲಿ ಇಲ್ಲಿ ಬಂದ್ಬಿಟ್ಟು ಬೀಚಿಂದ ನೋಡಬೇಕಂದ್ರೆ ಸಮುದ್ರ ಬಂದುಬಿಟ್ಟು ಎಷ್ಟೊಂದು ಸೂಪರಾಗಿರ್ತದೆ ಅಷ್ಟೊಂದು ಸೂಪರಾಗಿರ್ತದೆ. ಕನ್ಯಾಕುಮಾರಿದಲ್ಲಿ ಬಂದ್ಬಿಟ್ಟು ಮಾರ್ನಿಂಗ್ ಟೈಮ್ ಮಾತ್ರ ಅಲ್ಲ, ಸನ್ರೈಸು ಈವ್ನಿಂಗ್ ಟೈಮಲ್ಲಿ ಬಂದ್ಬಿಟ್ಟು ಸನ್ಸೆಟ್ಟು ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತಲೂ ಅಂತಾರೆ. ಬೀಚಲ್ಲಿ ಬಂದುಬಿಟ್ಟು ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಹತ್ರ ನಿಂತ್ಕೊಂಡು ನೋಡಿದ್ರೆ, ಬೀಚಲ್ಲಿ ಬಂದುಬಿಟ್ಟು ನಿಂತ್ಕೊಂಡು ಸನ್ರೈಸು ಸನ್ಸೆಟ್ ನೋಡ್ತಾ ಇದ್ರೆ ಈವ್ನಿಂಗ್ ಟೈಮಲ್ಲಿ ಸೂಪರಾಗಿರ್ತದೆ. ಎಲ್ಲ ಬಂದುಬಿಟ್ಟು ಕನ್ಯಾಕುಮಾರಿದಲ್ಲಿ ನೋಡೋದಕ್ಕೆ ಅಂತಲೇ ಬರ್ತಾರೆ. ಇಲ್ಲಿ ಬಂದುಬಿಟ್ಟು ಎಲ್ಲ ಟ್ರಾವೆಲರ್ಸ್ ಬಂದುಬಿಟ್ಟು ವಾಕ್ ಆ್ಯಂಡ್ ಲಿಫ್ಟು ವಿತೌಟ್ ಒನ್ ರುಪಿ ಚಾಲೆಂಜ್ ಮಾಡಿಕೊಂಡು ಅದನ್ನು ಬಂದುಬಿಟ್ಟು ಸೇಲ್ ಮಾಡಿಕೊಂಡು ಏನೇನೋ ಮಾಡ್ಕೊಂಡು ಇಲ್ಲಿಗೆ ಕನ್ಯಾಕುಮಾರಿ ತನಕ ಬರ್ತಾರೆ ಇದನ್ನು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಇಲ್ಲಿಂದನೇ ಟ್ರಾವೆಲಿಂಗು ಸ್ಟಾರ್ಟ್ ಮಾಡ್ತಾರೆ. ಕನ್ಯಾಕುಮಾರಿಯಿಂದ ಲಡಾಖ್ಗೆ ಇಲ್ಲಾಂದರೆ ಮನಾಲಿ, ಇಲ್ಲಿಂದ ಬಂದುಬಿಟ್ಟು ವಾಕ್ ಆ್ಯಂಡ್ ಲಿಫ್ಟ್ ಆ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಈ ಜಾಗ ಬಂದುಬಿಟ್ಟು ತುಂಬ ಜನ ಬಂದುಬಿಟ್ಟು ವಿಸಿಟ್ ಮಾಡುವಂಥ ಟೂರಿಸ್ಟ್ ಮೆಂಬರ್ಸು ಬರ್ತಾರೆ. ಬೇರೆ ಬೇರೆ ಕಂಟ್ರೀಸಿಂದ ಫಾರಿನರ್ಸು ಆ ಥರ ಎಲ್ಲ. ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಬಂದುಬಿಟ್ಟು ದೊಡ್ಡದಾಗಿ ನಿರ್ಮಾಣ ಮಾಡಿರ್ತಾರೆ. ಅದು ಬಂದುಬಿಟ್ಟು ಹೋಗೋಕ್ಕೆ ಒಳಗಡೆ ಬಂದುಬಿಟ್ಟು ನಮಗಿನ್ನೂ ಅವಕಾಶ ಬಂದಿಲ್ಲ. ಅದು ಬಂದುಬಿಟ್ಟು ಆದಷ್ಟು ಬೇಗನೆ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಇವಾಗ ಬನ್ನಿ ಅಲ್ಲಿ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಿಂದೆ ಬಂದುಬಿಟ್ಟು ಕನ್ಸ್ಟ್ರಕ್ಟ್ ಮಾಡ್ತಾರೆ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಬಂದುಬಿಟ್ಟು ದೊಡ್ಡದಾಗಿ. ಅಂದರೆ ಕನ್ಯಾಕುಮಾರಿದಲ್ಲಿ ನಿಂತ್ಕೊಂಡು ಎಲ್ಲೇ ನೋಡಿದ್ರೆ ಈ ಸ್ಟ್ಯಾಚುದಿಂದನೇ ಸನ್ರೈಸ್ ಆಗೋದು ಸನ್ಸೆಟ್ ಆಗೋದು, ಇಲ್ಲಿಂದನೇ ಸನ್ಸೆಟ್ಟು ಸನ್ರೈಸ್ ಆಗೋದು ಮಾರ್ನಿಂಗ್ ಟೈಮಲ್ಲಿ. ಇದು ಬಂದುಬಿಟ್ಟು ಇನ್ನೂ ಕನ್ಸ್ಟ್ರಕ್ಟ್ ಆಗೋಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ದಿವಸ ಆಗುತ್ತೆ ಅನಿಸುತ್ತೆ. ತುಂಬಾ ಟೈಮ್ ಹಿಡಿಬೋದು ಮೋಸ್ಟ್ಲಿ. ನಾವು ಹತ್ರದಲ್ಲಿ ಹೋಗೋಣ, ಆದರೆ ಬಿಡಲ್ಲ ಅಲ್ಲಿ ಹೋಗ್ಬೋದು, ಹೋಗೋಕ್ಕೂ ಆಗಲ್ಲ. ಯಾಕಂದರೆ ಕನ್ಸ್ಟ್ರಕ್ಟ್ ಮಾಡ್ತಾರಲ್ಲ, ಸೇಫ್ಟಿ ಏನು ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ. ನೆಕ್ಸ್ಟ್ ಟೈಮ್ ನೀವು ಬರಬೇಕಾದ್ರೆ ಕನ್ಸ್ಟ್ರಕ್ಟ್ ಆಗಿದೆ ನೀವು ವಿಡಿಯೋ ಮಾಡಿ ನೋಡ್ಬೋದು. ತುಂಬ ಎಷ್ಟು ದೊಡ್ಡದು ಇದೆ ಅಂತ ಹೇಳ್ಬಿಟ್ಟು. ನಾವು ಇಲ್ಲಿಂದ ಬೋಟನ್ನ ಹೋಗೋದಕ್ಕೆ ಚೆನ್ನಾಗಿರೋದು ಜಾಗ ನೋಡ್ಬೋದು. ತುಂಬ ಇಂಡಿಯನ್ಸ್ ಬೇರೆ ಕಂಟ್ರೀಸ್ಗೆ ಬರುವಂಥ ಜಾಗ ಇದು. ಇನ್ನು 2-3 ಮಂತ್ಸಲ್ಲಿ ಬಂದುಬಿಟ್ಟು ಅಲ್ಲಿ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಹತ್ರ ಹೋಗಿ ಡೈರೆಕ್ಟಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅವಾಗ ನಾನು ತೋರಿಸ್ತೀನಿ. ಇವಾಗ ಇನ್ನೂ ಹೋಗೋಕ್ಕೆ ಚಾನ್ಸ್ ಮಾಡಿಕೊಟ್ಟಿಲ್ಲ ಅವ್ರು ಬಂದುಬಿಟ್ಟು. ಅವ್ರು ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ಇನ್ನು 2 ಮಂತ್ಸ್ ಆದಮೇಲೆ ತಿರ್ಗಾ ಬಂದು ಇದ್ರ ಹತ್ರ ಕನ್ಯಾಕುಮಾರಿ ಹತ್ರ ಬಂದುಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಅವಾಗ ನೋಡೋಣ. ಅವಾಗ ಓಪನ್ ಆಗಿದ್ದರೆ ಮಾತ್ರ ಖಂಡಿತ ಅಲ್ಲಿ ಹೋಗಿರ್ತೀನಿ. ಮಿಸ್ ಮಾಡಿದೆ ಎಲ್ಲರೂ ಬಂದುಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಮಿಸ್ ಮಾಡಿದೆ ಎಲ್ಲರೂ ಲೈಕ್ ಮಾಡಿ.